Hi, my dear students. I am your Dhananjay sir. All of you welcome to our LKS Navodaya and Sainik YouTube channel. ನಿಮಗೆಲ್ಲರಿಗೂ ಸ್ವಾಗತ ಕೊಡ್ತಾ ಇವತ್ತೊಂದು ಬ್ಯೂಟಿಫುಲ್ ಆದ ಎಮರ್ಜೆನ್ಸಿ ಇಂಪಾರ್ಟೆಂಟ್ ನ್ಯೂಸ್. ಏನ್ ಸರ್ ಅದು ಅಂದ್ರೆ ಏನ್ ಹೇಳಿ, ಯಾರೆಲ್ಲ 5ನೇ ಕ್ಲಾಸಿಗೆ ಅಪ್ಲಿಕೇಶನ್ ಹಾಕ್ಬಿಟ್ಟು ಕ್ಲಾಸಿಗಲ್ಲಪ್ಪ ನವೋದಯಕ್ಕೆ 5ನೇ ತರಗತಿಯಲ್ಲಿ ಓದುತ್ತಿರುವ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೆಲ್ಲ ನವೋದಯಕ್ಕೆ ಅಪ್ಲಿಕೇಶನ್ ಯಾರೆಲ್ಲ ಹಾಕಿದಿರಿ ಅವರಿಗೊಂದು ಬ್ಯೂಟಿಫುಲ್ ಆದ ಇನ್ಫಾರ್ಮೇಶನ್ ನ ಕಳಿಸಿದ್ದಾರೆ. ಯಾರಪ್ಪ ಅಂದ್ರೆ JNV ನವೋದಯ ವಿದ್ಯಾಲಯ ಸಮಿತಿಯಿಂದ ನವೋದಯ ಎಕ್ಸಾಮಿಗೆ 2024-25ನೇ ಸಾಲಿನ ಈ ವರ್ಷ ಯಾರೆಲ್ಲ ಅಪ್ಲಿಕೇಶನ್ ಹಾಕಿದ್ರಲ್ಲ ಅವರಿಗೆ ಆಲ್ ಟಿಕೆಟ್ ಮೀನ್ಸ್ ಪ್ರವೇಶ ಪತ್ರ ಎಕ್ಸಾಮ್ ಬರೆಯಕ್ಕೆ ಆಲ್ ಟಿಕೆಟ್ ಒಂದು ಕೊಡ್ತಾರಲ್ಲ ಅದನ್ನ ಬಿಡುಗಡೆಗೊಳಿಸಿದ್ದಾರೆ. ಹೋಗಿ ನೀವು ದಯವಿಟ್ಟು ಡೌನ್ಲೋಡ್ ಮಾಡ್ಕೊಳ್ಳಿ, ಪ್ರಿಂಟ್ಔಟ್ ತೆಗೆದು ಒಂದು ಇಟ್ಕೊಳ್ಳಿ ಅಂತ JNV ಅವರು ನಮಗೆ ಕಳಿಸಿದ್ದಾರೆ. ಹಾಗಾದ್ರೆ 1 ವರ್ಷದಿಂದ ನಾವು ಕಾಯ್ತಿದ್ವಿ. ಕೆಲವರು 2 ವರ್ಷ ಟ್ರೈನಿಂಗ್ ತಗೊಂಡಿರ್ತಾರೆ, ಕೆಲವು 1 ವರ್ಷ 2 ವರ್ಷ 3 ವರ್ಷದಿಂದ ತಂದೆ ತಾಯಿಗಳು ಅವ್ರನ್ನ ಓದ್ಸು ಆನ್ಲೈನ್ ಕ್ಲಾಸ್ ತಗೊಂತಾರ, ಆಫ್ಲೈನ್ ತಗೊಂತಾರ, ಕೋಚಿಂಗ್ ಸೆಂಟ್ರಿಗೆ ಹಾಕಿರ್ತಾರ, ಎಲ್ಲೆಲ್ಲೋ ಓದಿಸ್ತಿರ್ತಾರ. ತಂದೆ ತಾಯಿಯ ಕನಸಿನ ಜೊತೆ ಮಕ್ಕಳ ಭವಿಷ್ಯದ ಒಂದು ಮಹತ್ತರವಾದ ಒಂದು ಘಟ್ಟ ಅಂದ್ರೆ ಅದು ಎಕ್ಸಾಮ್ ಬರೀಬೇಕು ಅಂದ್ರೆ ಆಲ್ ಟಿಕೆಟ್ ಬೇಕು ಅಂದ್ರೆ ಈಗ ನೀವು ವೆಬ್ಸೈಟಿಗೆ ಹೋಗಿ ಡೌನ್ಲೋಡ್ ಮಾಡ್ಕೋಬಹುದು. ಅದು ಹೇಗೆ ಡೌನ್ಲೋಡ್ ಮಾಡೋದು ಅನ್ನೋದನ್ನ ಈಗ ನಾನು ಚಿಕ್ಕದಾಗಿ ಹೇಳ್ತಿದ್ದೀನಿ, ಚೊಕ್ಕವಾಗಿ ಕೇಳಿ. ಹಾಗಾದ್ರೆ ಬರ್ರಿ, ಫಸ್ಟ್ ಏನ್ ಮಾಡ್ಬೇಕು ಸರ್, ಇಲ್ಲಿ ನೋಡಿ, ಪ್ರವೇಶ ಪತ್ರ ಬಿಡುಗಡೆ ಆಗಿದೆ, ಭಯ ಬೇಡ. ನೀವು ಅಪ್ಲಿಕೇಶನ್ ಹಾಕಿದಿರಲ್ವಾ, ಆ ಅಪ್ಲಿಕೇಶನ್ ಹಾಕಿರೋ ಫಾರ್ಮ್ನ ನೀವು ಕೈಗೆ ತಗೊಳ್ರಿ. ಅದನ್ನ ತಗೊಂಡ್ಬಿಟ್ಟು HTTPS ಇದು ನವೋದಯ ಇದನ್ನ gov.in ಯಾವುದೇ ಸ್ಪೇಸ್ ಕೊಡಬಾರ್ದಪ್ಪ. ಹಾಗೆ ನೀವು ಗೂಗಲ್ ಅಲ್ಲಿ ಎಲ್ಲಿ ಹೊಡಿಬೇಕು, ಯೂಟ್ಯೂಬ್ ಅಲ್ಲ, ಗೂಗಲ್ ಅಲ್ಲಿ ಹೊಡೆದು ಗೂಗಲ್ ಕ್ರೋಮ್ ಗೊತ್ತಿದೆಯಲ್ವಾ, ಅಲ್ಲಿ ನೀವು ಮೊಬೈಲಲ್ಲಿ ಸರ್ಚ್ ಮಾಡಿದ್ರೆ ಇದನ್ನ ಕರೆಕ್ಟಾಗಿ ಹೊಡೆದು ನೀವು ಸರ್ಚ್ ಅಂತ ಬಟನ್ ಕೊಟ್ರೆ ನಿಮಗೆ ಈ ತರ ಒಂದು ಫಾರ್ಮ್ ಓಪನ್ ಆಗುತ್ತೆ. ನವೋದಯ ವಿದ್ಯಾಲಯ ಅಂತ ಓಪನ್ ಆಗ್ಬೋದು ಕೆಲವೊಂದ್ಸಲ, ಅದನ್ನ ಕ್ಲಿಕ್ ಮಾಡ್ರಿ, ಅದರಲ್ಲಿ ಇದು ಓಪನ್ ಆಗುತ್ತೆ. ಇದನ್ನು ಓಪನ್ ಮಾಡಿದ ತಕ್ಷಣ ರಿಜಿಸ್ಟ್ರೇಷನ್ ನಂಬರು. ಸರ್ ರಿಜಿಸ್ಟ್ರೇಷನ್ ನಂಬರ್ ಅಂದ್ರೆ ಏನು ಸರ್, ಇದು ರೇಷನ್ ಕಾರ್ಡ್ ನಂಬರ್ ಅನ್ನೋ? ರಿಜಿಸ್ಟ್ರೇಷನ್ ನಂಬರ್ ಅಂದ್ರೆ ನೀವು ನವೋದಯ ಅಪ್ಲಿಕೇಶನ್ ಹಾಕಿದ್ರಲ್ವಾ ಅದರಲ್ಲಿ ಸ್ಟೂಡೆಂಟ್ ರಿಜಿಸ್ಟ್ರೇಷನ್ ನಂಬರ್ ಅಂತ ಇರುತ್ತೆ. ಆ ರಿಜಿಸ್ಟ್ರೇಷನ್ ನಂಬರ್ನ ಇದ್ರ ಬರೀರಿ. ಇಲ್ಲಿ ಡೇಟ್ ಆಫ್ ಬರ್ತ್ ಬರೀರಿ, ತಾಯಿದು ಅಲ್ಲ ತಂದೆದು ಅಲ್ಲ, ಮಗುವಿನ ಡೇಟ್ ಆಫ್ ಬರ್ತ್ ಬರೀರಿ. ಬರದ್ರ ಇಲ್ಲೊಂದು ಚಿಕ್ಕ ಲೆಕ್ಕ ಕೊಡ್ತಾರೆ, 5+7 3+6 2+5 5-2 ಈ ತರದವ್ ಕೊಡ್ತಾರೆ. ಆ ಲೆಕ್ಕ ಮಾಡಿ ಆನ್ಸರ್ ಬರೀರಿ. ಆನ್ಸರ್ ಬರ್ದ್ಮೇಲೆ ನಿಮಗೆ ಕೆಳಗಡೆ ಕೊಟ್ಟಿರ್ತಾರೆ ಏನು, ಸೈನ್ ಇನ್, ಅದನ್ನ ಮೇಲೆ ಕ್ಲಿಕ್ ಮಾಡ್ರಿ, ನಿಮ್ಮ ಆಲ್ ಟಿಕೆಟ್ ಬರುತ್ತೆ. ನಿಮ್ಮ ಮಗುವಿನ ಫೋಟೋ, ಸಿಗ್ನೇಚರು, ಅವನ ಪೂರ್ತಿ ಡೀಟೇಲ್ಸ್ ಬರುತ್ತೆ. ಅದನ್ನ ನೀವು ಏನ್ ಮಾಡ್ಬೇಕು ಸರ್, ಪ್ರಿಂಟ್ಔಟ್ ತೆಗ್ಸಿ ಇಟ್ಕೋಬೇಕು ಸರ್. ಕಲರ್ ಪ್ರಿಂಟ್ಔಟ್ ತಗೊಳ್ಳಿ, ವೈಟ್ ಅಂಡ್ ಬ್ಲಾಕ್ ಬೇಡ. ಎಲ್ಲರೂ ದಯವಿಟ್ಟು ಹೇಳ್ತೀನಿ, ಕಲರ್ ಒಂದು 10 ರೂಪಾಯಿ ಕೇಳ್ತಾರೆ, 5 ರೂಪಾಯಿ ಜಾಸ್ತಿ ಕೇಳಿದ್ರು ಪರವಾಗಿಲ್ಲ. ಕಲರ್ ಪ್ರಿಂಟ್ಔಟ್ ತಗೊಂಡ್ಬರ್ರಿ, ಮೊಬೈಲಲ್ಲಿ ತೆಗ್ದು ಇಟ್ಕೊಬೇಡ್ರಿ. ದಯವಿಟ್ಟು ಹೋಗಿ ಕಂಪ್ಯೂಟರ್ ಸೆಂಟರ್ಗೆ ಅಥವಾ ಯಾವ್ದಾರೆ ಪ್ರಿಂಟಿಂಗ್ ಸೆಂಟರಿಗೆ ಹೋಗ್ಬಿಟ್ಟು ಅವರು ನಮಗೆ ಕಲರ್ ಪ್ರಿಂಟ್ ತಗೊಡ್ತಾರೆ. ಅದನ್ನ ತಗೊಂಡ್ಬಂದು ಒಂದು ಜೆರಾಕ್ಸು ಒಂದು ಒರಿಜಿನಲ್ ಎರಡೂ ಇಟ್ಕೊಂಡಿರ್ರಿ ನಿಮ್ಮ ಹತ್ರ ಅಲ್ವಾ. ಅವೆರಡು ಯಾಕೆ ಬೇಕು ಅಂದ್ರೆ ಎಕ್ಸಾಮ್ ಅಲ್ಲಿ ಇದಿಲ್ಲ ಅಂದ್ರೆ ನಿಮಗೆ ಒಳಗಡೆ ಅಲೋ ಇರಲ್ಲ, ಗೇಟ್ ಒಳಗೆ ನಿಮ್ಮನ್ನ ಬಿಡೋದು ಇಲ್ಲ. ಹಾಗಾಗಿ ವೆರಿ ಇಂಪಾರ್ಟೆಂಟ್ ಆಲ್ ಟಿಕೆಟ್. 1 ವರ್ಷದಿಂದ ಕಾಯ್ತಿರುವಂತ ಒಂದು ಸುವರ್ಣ ಅವಕಾಶ. ದಯವಿಟ್ಟು ಮೊದಲು ಹೋಗಿ ನಿಮ್ಮ ಅಪ್ಲಿಕೇಶನ್ ತಗೊಂಡೋಗಿ ಆಲ್ ಟಿಕೆಟ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಕೆಲವರಿಗೆ ಸರ್ ಟ್ರೈ ಮಾಡ್ತಿದೀವಿ ಆದ್ರೂ ಬರ್ತಿಲ್ಲ ಅಂದ್ರೆ ಕೆಲವೊಂದ್ಸಲ ಸರ್ವರ್ ಬಿಸಿ ಇರುತ್ತೆ, ಇನ್ನೂ 1-2-3 ಸಲ ಟ್ರೈ ಮಾಡ್ರಿ, ಒಂದಿನ ಬಿಟ್ಟು ಟ್ರೈ ಮಾಡ್ರಿ. ಯಾಕಂದ್ರೆ ನವೋದಯದರು ಜನವರಿ 18ಕ್ಕೆ ಎಕ್ಸಾಮ್ ಇದೆ, 1 ತಿಂಗಳು ಮುಂಚೆನೆ ನಮಗೆ ಆಲ್ ಟಿಕೆಟ್ ಕೊಟ್ಟಿದ್ದಾರೆ. ಯಾಕಂದ್ರೆ ಆಲ್ ಟಿಕೆಟ್ನ ಡೌನ್ಲೋಡ್ ಮಾಡ್ಕೊಂಡ ಮೇಲೆ ಅದರೊಳಗೆ ಕೆಲವೊಂದು ಸಮಸ್ಯೆಗಳಿರ್ಬೋದು, ನಿಮ್ಮ ಹೆಸರು ಏನಾರು ಮಿಸ್ಟೇಕ್ ಆಗಿರ್ಬೋದು, ಡೇಟ್ ಆಫ್ ಬರ್ತು, ಕೆಟಗರಿ, ರೂರಲ್ಲು SC ST ಹೋಗಿ ಇನ್ನೊಂದೇನೋ ಆಗಿರ್ಬೋದು, ರೂರಲ್ ಹೋಗಿ ಅರ್ಬನ್ ಆಗಿದೆಯಾ, ಅವೆಲ್ಲ ಕ್ಲೀನಾಗಿ ಚೆಕ್ ಮಾಡ್ಕೊಳ್ಳಿ. ಏನಾದ್ರು ಮಿಸ್ಟೇಕ್ ಇದ್ರೆ ಏನು ಮಾಡಬೇಕು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ನಾನು. ಆದರೆ ಈಗ ನೀವೇನು ಮಾಡಬೇಕು, ಮೊದಲು ಹೋಗಿ ನೀವು ಆಲ್ ಟಿಕೆಟ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಎಲ್ಲರೂ ಮೊಬೈಲಲ್ಲಿ ಟ್ರೈ ಮಾಡ್ತೀರಾ, ತಪ್ಪಿಲ್ಲ. ಆದರೆ ನಿಮ್ಮ ಹತ್ತಿರದ ಯಾವುದಾದ್ರೂ ಕಂಪ್ಯೂಟರ್ ಸೆಂಟರ್ಗೆ ಹೋಗಿ ಪ್ರಿಂಟ್ಔಟ್ ತಗೊಳ್ಳಿ, ಕಲರ್ ಪ್ರಿಂಟ್ಔಟು. ಗೊತ್ತಾಯ್ತಲ್ವಾ ಈಗ ಏನು ಮಾಡಬೇಕು ಅಂತ? ವೆರಿ 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 ಇಂಪಾರ್ಟೆಂಟ್ ಇದು. ಯಾರೆಲ್ಲ ನಿಮ್ಮ ಊರಲ್ಲಿ ಅಥವಾ ಈಗ ನಿಮ್ಮ ಹಾಕಿದ್ರೆ ಇದನ್ನ ಆದಷ್ಟು ಸ್ಟೇಟಸ್ಸಿಗೆ ಅಥವಾ ನಿಮ್ಮ ಊರಿನ ಗ್ರೂಪಿಗೆ ಹಾಕ್ರಿ ಈ ವಿಡಿಯೋಸ್ನ. ಯಾಕಂದ್ರೆ ಇದು ಇನ್ಫಾರ್ಮೇಶನ್ ವಿಡಿಯೋ, ಕ್ಲಾಸ್ ವಿಡಿಯೋ ಅಲ್ಲ. ಇದು ಯಾರ್ಯಾರೋ ಅಪ್ಲಿಕೇಶನ್ ಹಾಕಿರ್ತಾರೆ ಬಟ್ ಅವ್ರಿಗೆ ಗೊತ್ತೇ ಇರಲ್ಲ ಆಲ್ ಟಿಕೆಟ್ ಬಿಟ್ಟಿದ್ದಾರೆ ಅಂತ. ಎಕ್ಸಾಮ್ ದಿನ ಹೋಗಿ ಯಾವ್ದಾವ್ದೋ ಕಂಪ್ಯೂಟರ್ ಸೆಂಟರ್ ಹುಡುಕ್ತಾರೆ, ಅವತ್ತು ಶನಿವಾರ ಭಾನುವಾರ ಆಗಿರ್ತವೆ, ಅದು ಕಂಪ್ಯೂಟರ್ ಸೆಂಟ್ರು ಓಪನ್ ಆಗಿರಲ್ಲ. ಏನಾಗ್ತವೆ ಹೇಳ್ರಿ, ಕಂಪ್ಯೂಟರ್ ಸೆಂಟರ್ಗಳು ಕ್ಲೋಸ್ ಆಗಿರೋದ್ರಿಂದ ಅವತ್ತು ಎಕ್ಸಾಮ್ ಬರೀಬೇಕಾದ್ರೆ ಪರದಾಡ್ತಿರ್ತವೆ.
ಹಾಗಾಗ್ಬಿಟ್ಟು ಏನಾಗತ್ತಪ್ಪ ನಮಗೆ ಅಂದ್ರೆ ನೀವೇನ್ ಮಾಡ್ಬೇಕು, ದಯವಿಟ್ಟು ಒಂದು ಕಲರು ಒಂದು ಜೆರಾಕ್ಸ್ ಎರಡನ್ನು ತೆಗೆದು ಇಟ್ಕೋಬೇಕು, ಹುಷಾರಾಗಿ ಇಟ್ಕೊಂಡಿರ್ರಿ. ನಾನು ಮತ್ತೆ ಮುಂದಿನ ವಿಡಿಯೋಗಳಲ್ಲಿ ಬರ್ತಾ ಇರ್ತೀನಿ. ಯಾರೆಲ್ಲ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮತ್ತೆ ಪಕ್ಕದಲ್ಲಿ ಬೆಲ್ ಬಟನ್ ಇರುತ್ತೆ, ಅದ್ಮೇಲೆ ಕ್ಲಿಕ್ ಮಾಡಿ. ಆಲ್ ಇರುತ್ತೆ ಅಥವಾ ಎಲ್ಲ ಅಂತ ಇರುತ್ತೆ, ಅದ್ಮೇಲೆ ಕ್ಲಿಕ್ ಮಾಡಿರಿ. ಯಾಕಂದ್ರೆ ಸಬ್ಸ್ಕ್ರೈಬ್ ಎಲ್ಲ ಫ್ರೀ ಇರುತ್ತೆ. ನೀವು ಯಾಕೆ ಮಾಡ್ಕೋಬೇಕು ಗೊತ್ತಾ, ನಾನು ಪ್ರತಿಯೊಂದು ಇನ್ಫಾರ್ಮೇಶನ್ನ, ಪ್ರತಿಯೊಂದು ನವೋದಯ ಎಕ್ಸಾಮ್ ಬಗ್ಗೆ ಆಗಿರ್ಬೋದು, ಎಕ್ಸಾಮ್ ಬಗ್ಗೆ ಏನಾದ್ರು ಬದಲಾವಣೆಗಳಾಗಿರ್ಬೋದು, ಎಕ್ಸಾಮ್ ಅಲ್ಲಿ ಏನಾದ್ರು ಚೇಂಜಸ್ಗಳು ಮಾಡಿರ್ಬೋದು, ಆದ್ರೆ ಈ ಎಕ್ಸಾಮ್ನ ಹೇಗೆ ಪ್ರಿಪೇರ್ ಮಾಡ್ಕೊಳೋದು, ಇರೋ ಟೈಮ್ನ ಹೇಗೆ ಯೂಸ್ ಮಾಡ್ಕೋಬಹುದು, ಮತ್ತೆ ಎಕ್ಸಾಮಿಗೆ ಏನೇನು ತಗೊಂಡು ಹೋಗ್ಬೇಕು, ಎಕ್ಸಾಮ್ ಹಾಲಲ್ಲಿ ಹೇಗೆ ನಾವು ಎಕ್ಸಾಮ್ ಬರೀಬೇಕು, OMR ಶೀಟ್ನ ಹೇಗೆ ತುಂಬಬೇಕು, ಪ್ರತಿಯೊಂದರ ಬಗ್ಗೆನೂ ಸಂಪೂರ್ಣವಾದ ಮಾಹಿತಿ ಡೇ ಟು ಡೇ ಕೊಡ್ತಾ ಬರ್ತೀನಿ. ಇನ್ನು ಮುಂದೆ ಬಹಳ ಇಂಪಾರ್ಟೆಂಟು, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಹಾಗಾದ್ರೆ ಇನ್ನೂ ಒಂದು ಇನ್ಫಾರ್ಮೇಶನ್ ಇದೆ. ಏನ್ ಸರ್ ಅದು ಇನ್ಫಾರ್ಮೇಶನ್ ಅಂದ್ರೆ, ನೋಡಿ ಯಾರೆಲ್ಲ ಈ ವರ್ಷ ಎಕ್ಸಾಮ್ ಬರೀತಿದ್ರಿ ಬಹಳ 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 ಜಾಗರೂಕತೆಯಿಂದ, ನಿಮ್ಮ ಸಮಯ ಜಾಸ್ತಿ ಇಲ್ಲ, ಬೇಗ 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 ಪ್ರಿಪೇರ್ ಆಗಿ ನಿಮ್ಮ ಆಕ್ಸಿಲೇಟರ್ ಅಂದ್ರೆ ಆಕ್ಸಿಲೇಟರ್ ಗೊತ್ತ ನಿಮಗೆ, ಬೈಕ್ ಕೊಡ್ತಾರೆ ನೋಡ್ರಿ, ಅದು ರೈಸ್ ಮಾಡಿ. ನೀವು ಓದುವ ಸಮಯನ ಇನ್ನೂ ರೈಸ್ ಮಾಡಿ. ರಾತ್ರಿ 11 ಗಂಟೆವರೆಗೆ ಓದ್ತಿದ್ರೆ ಇನ್ನೊಂದು ಅರ್ಧ ಗಂಟೆ ಜಾಸ್ತಿ ಓದಿ, ಬೆಳಿಗ್ಗೆ 5 ಗಂಟೆಗೆ ಎದ್ದೇಳ್ತಿದ್ರ ಇನ್ನೊಂದು ಅರ್ಧ ಗಂಟೆ ಬೇಗ ಎದ್ದೇಳ್ರಿ. ಓಕೆನಾ? ಎಷ್ಟು ಎಫರ್ಟ್ ಆಗ್ತಿರೋ ಅಷ್ಟು ಒಳ್ಳೇದು. ಅವಕಾಶ ಮತ್ತೆ ಮತ್ತೆ ಸಿಗಲ್ಲ. ಇದರ ಜೊತೆಗೆ ಇನ್ನೊಂದು ಸುವರ್ಣ ಅವಕಾಶ ಏನಪ್ಪಾ ಅಂದ್ರೆ, ಈಗ ನಮಗೆ ಏನ್ ಹೇಳಿ, ನೆಕ್ಸ್ಟ್ ನಮಗೆ ಸಮ್ಮರ್ ಅಂತ ಬರುತ್ತೆ. ಎಲ್ಲಿ? ಮಾರ್ಚ್ ಏಪ್ರಿಲ್ ಬರುತ್ತಲ್ಲ, ನಿಮ್ಮ ಮನೆಯಲ್ಲಿ, ನಿಮ್ಮ ಮನೆಯಲ್ಲಿ 2ನೇ ತರಗತಿ ಈ ವರ್ಷ ಓದ್ತಿರ್ಬೋದು, 3ನೇ ತರಗತಿ ಓದ್ತಿರ್ಬೋದು, 4ನೇ ತರಗತಿ ಓದ್ತಿರ್ಬೋದು. ಇಂಥ ಮಕ್ಕಳು ದಯವಿಟ್ಟು ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಈ ವರ್ಷ ಈಗ ಬರ್ತಾರೆ ಕೆಲವರು. ಸರ್ 1 ತಿಂಗಳಿರುತ್ತೆ, 2 ತಿಂಗಳಿರುತ್ತೆ, ತಗೊಂಬಂದು ಕೋಚಿಂಗ್ ಸೆಂಟ್ರಿಗೆ ಬಿಡ್ತಾರೆ. ಸರ್ ನನ್ನ ಮಗುನ ಪಾಸ್ ಮಾಡಿ, ಬೇಕಾದ್ರೆ ಇನ್ನೂ 2,000 ಜಾಸ್ತಿ ಕೊಡ್ತೀವಿ, ನಿಮ್ಮ ಫೀಸ್ಗಿಂತ ಜಾಸ್ತಿ ದುಡ್ಡು ಕೊಡ್ತೀವಿ, ಆದ್ರೂ ನಮ್ಮ ಮಗು ಕಡೆ ಸ್ವಲ್ಪ ಗಮನ ಜಾಸ್ತಿ ಕೊಡಿ ಸರ್, ಪಾಸ್ ಮಾಡ್ರಿ ಸರ್, ಟ್ರೈ ಮಾಡ್ರಿ ಸರ್ ಅಂತಾರೆ. ದಯವಿಟ್ಟು ಅಂತ ಯಾರ್ಯಾರೇ ಪೇರೆಂಟ್ಸ್ಗಳು, ನನ್ನ ಮಗು ನವೋದಯ ಶಾಲೆ, ಸೈನಿಕ್ ಶಾಲೆ, RMS ಶಾಲೆಯಲ್ಲಿ ಓದಬೇಕು ಅಂತ ಆಸೆ ಏನಾರೇ ಇದ್ರೆ, ನೀವು ಈಗ ಬರುವ ಸಮ್ಮರ್ ಅಂದ್ರೆ ಏಪ್ರಿಲ್ ಮತ್ತು ಮೇ 2 ತಿಂಗಳ ಏಕಲವ್ಯ ಮತ್ತು ಅಭಿಮನ್ಯು ಬ್ಯಾಚ್ ಅಂತ ಮಾಡ್ತೀನಿ ನಾನು. ಏಕಲವ್ಯ ಮತ್ತೆ ಅಭಿಮನ್ಯು ಬ್ಯಾಚ್ ಅಂತ ಮಾಡ್ತೀನಿ. ಅಲ್ಲಿ ನಿಮಗೆ 2 ಬ್ಯಾಚ್ ಇರುತ್ತೆ. ಒಂದು ಸಮ್ಮರ್ ಕ್ಯಾಂಪ್ ಅಂತ, ಯಾವ ಮಗು ಮ್ಯಾಥ್ಸ್ ಅಲ್ಲಿ ಮತ್ತೆ ಲರ್ನಿಂಗ್ ಇಂಗ್ಲಿಷು, ಕನ್ನಡ ಮತ್ತೆ ಸೈನ್ಸ್ ಅಲ್ಲಿ ಮ್ಯಾಥ್ಸ್ ಅಲ್ಲಿ ವೀಕ್ ಇರುತ್ತೋ ಅವರಿಗೆ 2 ಮಂತ್ ಬೇಸಿಕ್ ಕೋರ್ಸ್ ಕೊಡ್ತೀವಿ. ಇನ್ನು ಯಾವ ಮಗು ಓದಿರುತ್ತೆ, ಬೇಸಿಕ್ ಎಲ್ಲ ಚೆನ್ನಾಗಿರುತ್ತೆ ಅಂತ ಮಕ್ಕಳು 5ನೇ ಕ್ಲಾಸ್ ಇರ್ತಾರೆ, ಅಂತ ಮಕ್ಕಳಿಗೆ ಈ ವರ್ಷ 4 ನೆಕ್ಸ್ಟ್ 5 ಆಗ್ತಾರಲ್ಲ, ಅಂತ ಮಕ್ಕಳಿಗೆ ನಾವೇನ್ ಮಾಡ್ತೀವಿ ಗೊತ್ತಾ, 2 ತಿಂಗಳ ಸೈನಿಕ್ ಬ್ಯಾಚ್ ಮತ್ತೆ 2 ತಿಂಗಳ ನವೋದಯ ಬ್ಯಾಚ್ ಅಂತ ಕ್ಲಾಸ್ ತಗೊಂತೀವಿ. 2 ತಿಂಗಳಲ್ಲಿ ಬೆಳಿಗ್ಗೆ 7 ಗಂಟೆಯಿಂದ ಕ್ಲಾಸ್ ತಗೊಂತೀವಿ. ರೆಸಿಡೆನ್ಷಿಯಲ್ ಕ್ಲಾಸಸ್ ಇರುತ್ತೆ, ನಾನ್ ರೆಸಿಡೆನ್ಷಿಯಲ್ ಇರುತ್ತೆ. ಹಾಗಾಗಿ ಅವರಿಗೆ 2 ತಿಂಗಳಲ್ಲಿ 2 ತಿಂಗಳ ಕೋರ್ಸ್ ಅಂತ ಮಾಡ್ತೀವಿ. ಯಾಕಂದ್ರೆ ಕೆಲವು ಶಾಲೆಗಳಲ್ಲಿ ಅಟೆಂಡೆನ್ಸ್ ಪ್ರಾಬ್ಲಮ್ ಆಗೋದ್ರಿಂದ ಮಕ್ಕಳಿಗೆ ರಜೆ ಕೊಡಲ್ಲ, ಅಟೆಂಡೆನ್ಸ್ ಕೊಡಲ್ಲ ಶಾಲೆಯಲ್ಲಿ. ಹಾಗಾಗಿ ಅವರು 2 ತಿಂಗಳ ಫುಲ್ ಕೋರ್ಸ್ನ ನೀವು ತಗೊಂಡು ಆಮೇಲೆ ವರ್ಷ ಪೂರ್ತಿ ನೀವು ದಿನಕ್ಕೆ 1 ಗಂಟೆ ಆನ್ಲೈನ್ ಕ್ಲಾಸ್ ತಗೊಂಡ್ರೆ ಸಾಕು, ಆ ಮಗು ಸಕ್ಸಸ್ ಆಗೋ ಎಲ್ಲ ಚಾನ್ಸ್ ಇರುತ್ತೆ. ಯಾಕಂದ್ರೆ ಸಮ್ಮರ್ ಕ್ಯಾಂಪ್ ಅನ್ನೋದು ಬೆಳಿಗ್ಗೆಯಿಂದ ಸಂಜೆವರೆಗೂ ಕ್ಲಾಸ್ ತಗೊಳಕಿರುವಂತ ಒಂದು ಸುವರ್ಣ ಅವಕಾಶ. 2 ತಿಂಗಳು ಯಾವುದೇ ಸ್ಕೂಲಿನ ಹೋಮ್ ವರ್ಕು, ಎಕ್ಸಾಮು, ಟೆಸ್ಟು, ಅದು ಇದು ಏನು ಇರಲ್ಲ, ಮಕ್ಕಳು ಫ್ರೀ ಆಗಿರ್ತಾರೆ. ಹಾಗಾಗಿ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತ 2 ತಿಂಗಳನ್ನ ಸದುಪಯೋಗ ಪಡಿಸ್ಕೊಳ್ಳಿ. ಈಗ ಎಕ್ಸಾಮ್ ಟೈಮಲ್ಲಿ ತಂದು ಮಕ್ಕಳ ಮೇಲೆ ಪ್ರೆಷರ್ ಹಾಕ್ಬೇಡಿ. ನೀವು ನವೋದಯ, ಸೈನಿಕು, RMS ಅಂತ ಶಾಲೆಯಲ್ಲಿ ಓದಿಸ್ಬೇಕಂತ ನಿಮಗೆ ಆಸೆ ಇದ್ರೆ 1 ವರ್ಷ ಮುಂಚೆಯಿಂದ ಪ್ರಯತ್ನ ಮಾಡಿ. ಮಕ್ಕಳ ಮೇಲೆ ಪ್ರೆಷರ್ ಬೀಳಲ್ಲ. 5ನೇ ಕ್ಲಾಸಿಗೆ ತರೋದಲ್ಲ, 4ನೇ ಕ್ಲಾಸಿಂದಾನೇ ಪ್ರಯತ್ನ ಮಾಡಲಿ. 3ನೇ ಕ್ಲಾಸ್ ಆಗಿದೆಯಾ ಈ ವರ್ಷ, 2 ಇಲ್ಲಿಂದಾನೇ ಟಚ್ ಕೊಡ್ರಿ, ಅವರಿಗೆ ಪ್ರೆಷರ್ ಹಾಕ್ಬೇಡ್ರಿ, ಫ್ರೀಯಾಗಿ ಕಲೀಲಿ, ಭಯ ಬೇಡ ಅಲ್ವಾ. ಕಲ್ಸಕ್ ನಾವು ರೆಡಿ, ಕಲಿಯಕ್ ಮಕ್ಕಳು ರೆಡಿ ಇರ್ಬೇಕಷ್ಟೇ. ನೀವು ರೆಡಿ ಇದ್ರೆ 100% ನಾವು ಕಲ್ಸಕ್ ರೆಡಿ ಇರ್ತೀವಿ. ಯಾರೆಲ್ಲ ಈ ವರ್ಷ 5ನೇ ಕ್ಲಾಸ್ ಇದ್ದೀರಿ ದಯವಿಟ್ಟು ಹೋಗಿ, ಈ ವರ್ಷ 5ನೇ ಕ್ಲಾಸ್ ಇರಿದ್ರಿ ದಯವಿಟ್ಟು ಹೋಗಿ ಮೊದಲು ಆಲ್ ಟಿಕೆಟ್ನ ಡೌನ್ಲೋಡ್ ಮಾಡ್ಕೊಂಬರ್ರಿ. ಯಾಕಂದ್ರೆ ಒಂದು ಆಲ್ ಟಿಕೆಟ್ ಕೈಯಾಗಿ ನೋಡಿದ್ರೆ ಸಾಕು, ಆ ಮಗುಗೆ ಒಂದೇನೋ ಇನ್ಸ್ಪಿರೇಷನ್ ಆಗುತ್ತೆ, ಏನೋ ಒಂಥರ ಎಕ್ಸಾಮ್ ಆಲ್ ಟಿಕೆಟ್ ಬಂತಲ್ಲ ಅವ್ನು ಭಯ ಬರುತ್ತೆ. ನಿಜ ಹೇಳ್ತೀನಿ, ಆಲ್ ಟಿಕೆಟ್ ಬಂದ್ರೆ ಒಂದ್ ಕಡೆ ಖುಷಿ, ಇನ್ನೊಂದ್ ಕಡೆ ಭಯ. ನಾನು ಇನ್ನೊಂದು ಸ್ವಲ್ಪ ದಿನ ಎಕ್ಸ್ಟೆಂಡ್ ಆಗಲಿಲ್ಲಲ್ಲ ಅಂತ ನಾನು ನಿಜ ಹೇಳ್ತೀನಿ, ಇನ್ನರ್ ಫೀಲ್ ಅದು. ಯಾಕಂದ್ರೆ ಮಕ್ಕಳನ್ನ ಇನ್ನೊಂದು ಸ್ವಲ್ಪ ಪ್ರಿಪೇರ್ ಮಾಡ್ಬೋದಿತ್ತು, ಇನ್ನೊಂದು ಸ್ವಲ್ಪ ರೈಸ್ ಮಾಡ್ಬೋದಿತ್ತು, ಮಕ್ಕಳನ್ನ ಇನ್ನೊಂದು ಸ್ವಲ್ಪ ಕಲಿಸ್ಬೋದಿತ್ತು, ಟೈಮ್ ಸಿಗ್ತಿಲ್ಲ. ಈಗ 1 ತಿಂಗಳು. ಹಾಗಾಗಿ ಜನವರಿ 18 ಎಕ್ಸಾಮ್ ಇರೋದ್ರಿಂದ ದಯವಿಟ್ಟು ಮೊದಲು ಆಲ್ ಟಿಕೆಟ್ನ ಡೌನ್ಲೋಡ್ ಮಕ್ಕಳ ಕೈಯಾಗ ಕೊಡ್ರಿ. ನೋಡಪ್ಪ ಇಂಥ ತಾವಿದೆ ಎಕ್ಸಾಮು, ಹೀಗಿದೆ, ಇಷ್ಟು ಗಂಟೆಗಿರುತ್ತೆ. ಓಕೆ, ಹಾಗಾದ್ರೆ ಎಕ್ಸಾಮ್ ಅಲ್ಲಿ ಎಷ್ಟು ಗಂಟೆಗೆ ನಾವು ಹೋಗ್ಬೇಕು, ಎಕ್ಸಾಮ್ ಅಲ್ಲಿ ಏನೇನು ತಗೊಂಡು ಹೋಗ್ಬೇಕು, ಅದರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಬರ್ತೀನಿ. ನಾಳೆ ಅಥವಾ ನಾಡ್ರಲ್ಲಿ ಬಂದೇ ಬರುತ್ತೆ, ಆ ವಿಡಿಯೋನು ಬರುತ್ತೆ. ಹಾಗಾಗಿ ನಾಳೆ ಮತ್ತೆ ಆ ವಿಡಿಯೋ ಬರೋದ್ರಿಂದ ನಿಮಗೆ ಜಸ್ಟ್ ಈಗ
ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಮಾಡ್ಕೊಳ್ಳಿ. ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಮಾಡ್ಕೊಳ್ಳೋದ್ರಲ್ಲಿ ಏನಾದ್ರು ಮಿಸ್ಟೇಕ್ಗಳಾದ್ರೆ ನನ್ನ ವಾಟ್ಸಪ್ ನಂಬರ್, ಬ್ಯೂಟಿಫುಲ್ ಆದ ವಾಟ್ಸಪ್ ನಂಬರ್ ಇದೆ. ಏನಪ್ಪಾ ಅಂದ್ರೆ 9741183187ಗೆ ನೀವೇನ್ ಮಾಡಬೇಕು, ಮೆಸೇಜ್ ಹಾಕ್ರಿ. ಫಸ್ಟ್ ಫೋನ್ ಮಾಡ್ರಿ. ನಾನು ರಿಸೀವ್ ಮಾಡಲಿಲ್ಲ ಅಂದ್ರೆ ಮೆಸೇಜ್ ಹಾಕ್ರಿ. ನೋಡ್ರಿ, ಸಮ್ಮರ್ ಕ್ಲಾಸಸ್ಗಳ ಬಗ್ಗೆ ಆಗಲಿ, ಸಮ್ಮರ್ ಕೋರ್ಸ್ಗಳ ಬಗ್ಗೆ ಆಗಲಿ, ನವೋದಯ ಸೈನಿಕ್ 2 ತಿಂಗಳ ಕೋರ್ಸ್ಗಳ ಬಗ್ಗೆ ಮಾಹಿತಿ ಕೇಳೋದಿದ್ರು ಈ ನಂಬರ್ಗೆ ಕರೆ ಮಾಡಿ. ವಾಟ್ಸಪ್ ಅಲ್ಲಿ ಅದು ಮೆಸೇಜ್ ಹಾಕಿರ್ರಿ ಅಥವಾ ನೀವು ಕರೆ ಮಾಡಿ. ನಾನು ರಿಸೀವ್ ಮಾಡಲಿಲ್ಲ ಅಂದ್ರೆ ಅಡ್ಮಿಟ್ ಕಾರ್ಡ್ ಮಾತ್ರ ಎಲ್ಲರೂ ಪ್ರತಿಯೊಬ್ಬರು ಡೌನ್ಲೋಡ್ ಮಾಡ್ಕೊಳ್ಳಿ. ಇದು ಇವತ್ತಿನ ಅತ್ಯಂತ ಪ್ರಮುಖವಾದ ವಿಷಯ. ಮುಂದಿನ ವಿಷಯ, ಎಕ್ಸಾಮಿಗೆ ಏನೇನು ತಗೊಂಡು ಹೋಗ್ಬೇಕಾಗತ್ತೆ ಅದ್ರ ಬಗ್ಗೆ. ಆಮೇಲೆ ಎಕ್ಸಾಮ್ ಅಲ್ಲಿ ನೆಕ್ಸ್ಟ್ ಬರುತ್ತೆ, ಎಕ್ಸಾಮ್ ಅಲ್ಲಿ ನಾವು OMR ಶೀಟ್ನ ಹೇಗೆ ತುಂಬೋದು, ಎಕ್ಸಾಮ್ ಸಿಲೆಬಸ್ ಏನೇನಿದೆ, ನಾವು ಅಷ್ಟು ಸಿಲೆಬಸ್ನ ಕವರ್ ಮಾಡ್ಕೊಂಡಿದೀವ, ಎಕ್ಸಾಮ್ನ ರಿವಿಷನ್ ಹೇಗೆ ಮಾಡ್ಕೊಳೋದು, ಇದ್ರ ಬಗ್ಗೆ ಪ್ರತಿ ದಿನ ಇನ್ನು ಮುಂದೆ ವಿಡಿಯೋಸ್ಗಳು ಬರ್ತಾ ಇರುತ್ತೆ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಂಡಿರ್ರಿ, ಬಹಳ ಯೂಸ್ ಆಗುತ್ತೆ. ಎಷ್ಟೋ ವಿದ್ಯಾರ್ಥಿಗಳಿಗೆ 1 ಮಾರ್ಕ್ಸಿಂದಾನೇ ಸೆಲೆಕ್ಷನ್ ಆಗಿರ್ತಾರೆ, 1 ಮಾರ್ಕ್ಸಿಂದಾನೇ ಸೆಲೆಕ್ಷನ್ ಆಗದೆ ಇರೋ ತುಂಬಾ ವಿದ್ಯಾರ್ಥಿಗಳಿದ್ದಾರೆ. ಅವಕಾಶ ಮತ್ತೆ ಮತ್ತೆ ಸಿಗಲ್ಲ. ಸಿಕ್ಕ ಅವಕಾಶ ಯಾವತ್ತೂ ಬಿಟ್ಕೊಡ್ಬೇಡ್ರಿ. ಓಕೆ, ಆಲ್ ದ ಬೆಸ್ಟ್, ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ.